ನಮಸ್ಕಾರ ಸ್ನೇಹಿತರೆ, ಬನ್ನಿ ನೀವು ಸಹ ಈ ಪಯಣದಲ್ಲಿ ಪಾಲ್ಗೊಳ್ಳಿ. ಇದು ಶಿರಾಡಿ ಘಾಟಿನಲ್ಲಿ ಮಳೆ ಬರುವ ದಿನದಲ್ಲಿ ನಿಮಗೆ ಕಾಣಿಸಿರುವಂತಹ ಒಂದು ದೃಶ್ಯ. ತುಂಬ ಚೆನ್ನಾಗಿದೆ ನೋಡಿ. ದೂರದಲ್ಲಿ ಬೆಟ್ಟದಿಂದ ಹೊಗೆ ಹಾಗೆ ಮಂಜು ಏಳ್ತಾ ಇದೆ, ಹಾಗೆ ಮಳೆ ಸುರಿತಾ ಇದೆ. ಇತ್ಲಾಗಿ ನದಿಯಲ್ಲಿ ನೇತ್ರಾವತಿ ನದಿ ಹರಿತಾ ಇದ್ದಾಳೆ. ಎಂಥ ಒಂದು ಸುಂದರವಾದ ದೃಶ್ಯವನ್ನು ನಾವು ಆಸ್ವಾದಿಸಬಹುದು. ಅದನ್ನು ನೋಡ್ತಾ ಸಾಗಬಹುದು. ದಾರಿ ಸವಿಯೋದೇ ಗೊತ್ತಾಗಲ್ಲ ನೋಡಿ. ತುಂಬ ಚೆನ್ನಾಗಿದೆ. ಗಿಡ ಮರಗಳು ಬದಿಯಲ್ಲಿ, ಮತ್ತು ಕೆಳಗೆ ನೇತ್ರಾವತಿ ನದಿ ಹರಿತಾ ಇದ್ದಾಳೆ. ಕಣ್ಣು ಮುಚ್ಚಾಲೆ ಆಡ್ತಾ ಇದ್ದಾಳೆ, ನಮಗೆ ಸಿಗ್ತಾ ಇದ್ದಾಳೆ, ಹಾಗೆ ಓಡೋಡ್ತಾ ಇದ್ದಾಳೆ ನೋಡಿ. ಹೇಗೆ ಮಳೆ ಸುರಿತಾ ಉಂಟು. ಮತ್ತು ನೋಡಿ, ಇದು ಮಂಜು ದೂರದಲ್ಲಿ ನಮಗೆ ಕಾಣೋದು, ಬಿಳಿಯಾಗಿ ಕಾಣೋದು ಮಂಜು. ಬಸ್ಸು ಸಾಗ್ತಾ ಇದೆ, ನಮ್ಮ ಪಯಣ ಮುಂದುವರಿತಾ ಇದೆ, ಮುಂದಕ್ಕೆ ಹೋಗ್ತಾ ಇದೆ ನೋಡಿ. ನದಿ ಕಾಣ್ತಾ ಇದೆ ಸ್ವಲ್ಪವಾಗಿ. ಅಲ್ಲಲ್ಲಿ ಸಣ್ಣ ಸಣ್ಣ ಜಲಪಾತಗಳು ನಮಗೆ ಕಾಣಬರುತ್ತೆ. ಎಲ್ಲವನ್ನು ತೆಗಿಲಿಕ್ಕೆ ಸಾಧ್ಯ ಆಗಲಿಲ್ಲ. ನನಗೆ ಖುಷಿ ಬಂದಂತಹ ಈ ಸ್ಥಳದಲ್ಲಿ ನಾನಿಷ್ಟು ಸಾಧ್ಯವಾದಷ್ಟು ತೆಗೆದಿದ್ದೇನೆ ನೋಡಿ. ಎಂಜಾಯಿಸಿ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಈ ವಿಡಿಯೋ ಚಾನಲನ್ನು. ಧನ್ಯವಾದಗಳು ನಿಮಗೆಲ್ಲರಿಗೂ. ನೇತ್ರಾವತಿ ನದಿಯನ್ನು ಕಣ್ತುಂಬಿಸಿಕೊಳ್ಳಿ. ಇವಳು ಹರಿತಾ ಇದ್ದಾಳೆ ನೋಡಿ, ಎಷ್ಟು ಚಂದದಲ್ಲಿ. ದೂರದಿಂದ ನಿಮಗೆ ಪಶ್ಚಿಮ ಘಟ್ಟಗಳು ಸಹ ಕಾಣುತ್ತೆ. ನದಿ ಹರಿತಾ ಇರೋದು ಕಾಣುತ್ತೆ. ಬಸ್ಸು ವೇಗವಾಗಿ ಹೋಗೋದ್ರಿಂದ ಈಗ ರಸ್ತೆ ಚೆನ್ನಾಗಿದೆ. ಸ್ವಲ್ಪ ಜಾಗದಲ್ಲಿ ಬಿಟ್ಟರೆ ತುಂಬ ಚೆನ್ನಾಗಿರುವಂತಹ ಒಂದು ಜರ್ನಿ ಅಂತೇಳಿ ಹೇಳ್ಬೋದು. ನೀವು ಇದನ್ನು ವಿಸ್ಟಾ ಡಾಮ್ನಲ್ಲಿ ಸಹ ಹೋಗಿ ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ನಿಮಗೆ ಬದಿಯಲ್ಲಿಯೇ ಈ ಜಲಪಾತಗಳು ಕಂಡು ಬರುತ್ತೆ. ಇದೀಗ ನೇತ್ರಾವತಿ ನದಿ ಹರ್ಕೊಂಡು ಹೋಗ್ತಾ ಇದ್ದಾಳೆ. ಇದು ಸುಬ್ರಹ್ಮಣ್ಯಕ್ಕೆ ಹೋಗುವಂಥ ದಾರಿ, ಗುಡ್ಡೆ ಅಂತೇವಲ್ಲ, ಅಲ್ಲಿ ಅಂತ ಸ್ಥಳ. ಹಾಗೆ ಒಂದು ನಮಗೆ ಚೌಡೇಶ್ವರಿ ದೇವಸ್ಥಾನ ಸಹ ಸಿಗುತ್ತೆ. ಹೀಗೆ ನೋಡಿ, ಇದು ಅಂಗಡಿಯ ಸ್ಥಳಗಳು. ಇಲ್ಲಿ ಜನರು ನಿಂತು, ರಾತ್ರಿ ಹೊತ್ತಿನಲ್ಲಿ ನಿಂತು ಚಹಾ ಕುಡಿದು ತಮ್ಮ ಪಯಣವನ್ನು ಮುಂದುವರಿಸ್ತಾರೆ ನೋಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ನಿಮ್ಮೆಲ್ಲರಿಗೂ ಸಹ.